ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಫಸ್ಟ್ ಪಾರ್ಟ್ ಬರುತ್ತೆ, ಎಂಗೇಜ್ಮೆಂಟ್ದು ಫಸ್ಟ್ ಪಾರ್ಟ್ ಬರುತ್ತೆ. ಬೆಳಗಾಂ ಸೈಡು ಯಾವ ರೀತಿಯಲ್ಲಿ ಶಾಸ್ತ್ರನ ಮಾಡಿ ಎಂಗೇಜ್ಮೆಂಟ್ನ ಮಾಡ್ತಾರೆ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಡ್ರೆಸ್ ಚೇಂಜ್ ಮಾಡ್ತಾರಲ್ವ, ಅಂದರೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋವರೆಗೂ ಒಂದು ವ್ಲಾಗ್ ಬರುತ್ತೆ. ಆಫ್ಟರ್ ಡ್ರೆಸ್ ಚೇಂಜ್, ಹ್ಯಾಂಡ್ ರಿಂಗ್ ಚೇಂಜ್ ಮಾಡೋದು, ಹಾಗೆ ಕೇಕ್ ಕಟ್ಟಿಂಗ್ ಆ್ಯಂಡ್ ಡ್ಯಾನ್ಸ್, ಇದೆಲ್ಲ ಕೂಡ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಸೊ ತುಂಬ ಲಾಂಗ್ ಆಗಿಬಿಡುತ್ತಲ್ಲ, ಹಾಗಾಗಿ ನಾನು 2 ಪಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಅವರೆಲ್ಲ ಸಿಕ್ಕಿದ್ರಿಂದ ಸೊ ಅವ್ರ ಜೊತೆನೆಲ್ಲ ಸ್ವಲ್ಪ ಹೊತ್ತು ಕೂತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹುಡುಗಿನ ಎಂಗೇಜ್ಮೆಂಟ್ ಹಾಲಿಗೆ ಕಳಿಸ್ಬೇಕಿತ್ತಲ್ಲ ಹೋಟೆಲಿಗೆ. ಸೊ ಹಾಗಾಗಿ ಅವರು ಎಲ್ಲರ ಹತ್ರನೂ ಆಶೀರ್ವಾದ ತೊಗೊಂಡು ಹೊರಟಿದ್ರು. ಅವರಮ್ಮ ಆಲ್ರೆಡಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಈಗಲೇ. ಹಾಗೆ ನಾವು ಕೂಡ ಅವರ ಹೋಟೆಲಿಗೆ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಇದು ನಮ್ಮದು ಶ್ರೀನಗರ್ ಗಾರ್ಡನ್, ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಡನ್. ಓಕೆನಾ? ನಾವು ವಿ ಆರ್ ಎಂಟ್ರಿಂಗ್ ಇನ್ ಟು ಶಿವ ಬಸವನಗರ್. Okay, again the extension of Belgaum. Means good, you can see good buildings. Okay, all the doctors are here. Majority of the doctors reside here. Doctor Paradise ಅಂತ ಅನ್ಬೋದು ಇದಕ್ಕೆ. Doctor Paradise. Okay na. Belgaum is famous for what? Kunda. Belgaum Kunda. ಸೊ ನಾವು ಕೂಡ ಅಲ್ಲಿಂದ ಹೊರಟು UK27 ಅನ್ನೋ ಹೋಟೆಲಿಗೆ ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆದ ತಕ್ಷಣ ನಿಜವಾಗ್ಲೂ ತುಂಬಾ ಒಂಥರ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕ್ರಿಸ್ಮಸ್ ಇವೆಂಟಿಗೆ ಏನು ಮಾಲ್ಸ್ಗಳಲ್ಲಿ ಹೋಟೆಲ್ಸ್ಗಳಲ್ಲೆಲ್ಲನೂ ಟ್ರೀ ಅರೇಂಜ್ಮೆಂಟ್ ಇರುತ್ತೆ. ಸೊ ಇಲ್ಲೂ ಕೂಡ ಟ್ರೀ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇತ್ತು ಆವಾಗ ತಾನೇ. ಆಲ್ಮೋಸ್ಟ್ ಒಂದು 90% ಕಂಪ್ಲೀಟ್ ಆಯಿತು, ಇನ್ನು 10% ಮಾತ್ರ ಬ್ಯಾಲೆನ್ಸ್ ಇತ್ತು. ಸೊ ಅದನ್ನು ಕೂಡ ನಾವು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಾ ಇದ್ವಿ. ಹೇಳ್ತಾಯಿದ್ರು ಕ್ರಿಸ್ಮಸ್ ಇನ್ನೂ ಟೈಮ್ ಇದೆ, ಇನ್ನೂ 2 ಡೇಸ್ ಇದೆ, ಬನ್ನಿ ತೊಗೊಳ್ಳೋರಂತೆ ಅಂದ್ಬಿಟ್ಟು. ಸೊ ಆದರೂ ಕೂಡ ಇರಲಿ ಅಲ್ಲ. ಸೊ ನಾವು ಹೋಗಿರೋ ಒಂದು ಪ್ಲೇಸ್ನ ತೋರಿಸ್ಬೇಕಂತ ಅಂದಾಗ ಅಲ್ಲಿ ಏನು ಎನ್ವಿರಾನ್ಮೆಂಟ್ ಇರುತ್ತೆ ಅದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಇರಲಿ ಅಂದ್ಬಿಟ್ಟು ಅದು ಒಂದು ಕ್ಯಾಪ್ಚರ್ ಮಾಡಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಇದು ಮಾತ್ರ. ಸೊ ನೀವೇ ನೋಡ್ತಾ ಇರ್ಬೋದು, ಅವ್ರು ಇನ್ನೂ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಬಾಲ್ಸು, ಸ್ಟಾರ್ಸು ಮತ್ತು ಸಾಂತಾದು ಏನೇನಿರುತ್ತೆ ಅರೇಂಜ್ಮೆಂಟ್ಸ್ನ ಇನ್ನೂ ಕೂಡ ಮಾಡ್ತಾಯಿದ್ರು. ಹಾಗೆ ಇನ್ನು ಮುಂದೆ ಬಂದರೆ ಅಲ್ಲೊಂದು ವೈಟ್ ಕಲರ್ ಸಾಂತಾನ ಇಟ್ಟಿದ್ದಾರೆ. ಸೊ ಅದು ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿತ್ತು. ಫುಲ್ ಆಫ್ ಅದು ಕಾಟನಲ್ಲಿ ಮಾಡಿರೋದು. ನಾನು ಕೇಳಿದೆ ಅದನ್ನು ಏನರಲ್ಲಿ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ಫುಲ್ಲು ಕಾಟನಲ್ಲಿ ಮಾಡಿದ್ದಾರೆ. ಹೇಗೆ ಕಾಣ್ತಾ ಇದೆ ನೋಡಿ ನೀವೇ. ಇನ್ನು ಇವಾಗ ಬಂದು ಮಾತಾಡಿಸ್ತಾರಲ್ಲ, ಅವ್ರ ಪರಿಚಯ ನಿಮ್ಗೆ ಆಲ್ಮೋಸ್ಟ್ ಆಗಿರುತ್ತೆ. ಇವ್ರ ಹೆಸರು ದೀಪಾ ಅಂತ ಹೇಳಿ. ನಮ್ಮ ಒಂದು 9 ಡೇಸ್ದು ಏನು ನವರಾತ್ರಿ ಪೂಜೆ ಇತ್ತು, ಸೊ ಆ ಒಂದು ಪೂಜೆನ ಏನೋ ವ್ಲಾಗಲ್ಲಿ ಇವರು ಅಟೆಂಡ್ ಆಗಿದ್ರು. ಸೊ ನಿಮಗೆಲ್ರಿಗೂ ಇವ್ರ ಪರಿಚಯ ಆಗಿದೆ. ಇನ್ನು ಬ್ರೈಡ್ಗೆ ಬಂದು ಇವರು ಸೋದರತ್ತೆ ಹಾಕ್ತಾರೆ. ಬ್ರೈಡ್ ಆ್ಯಂಡ್ ನೇಮ್ ಬಂದು ಪ್ರೀತಿ, ಆ್ಯಂಡ್ ಗ್ರೂಮ್ ನೇಮ್ ಬಂದು ಶ್ರೀಹರಿ ಅಂದ್ಬಿಟ್ಟು. ಈಗ ನೀವು ನೋಡ್ತಾ ಇರೋದು ಎಂಟ್ರಿ ಏನಿದೆ ಅಲ್ವಾ, ಸೊ ಇದ್ರದ್ದು ಒಂದು ಡೆಕೋರೇಷನ್ ನೋಡ್ತಾ ಇರೋದು ನೀವು. ಸೊ ಇದು ಬಂದು ಫ್ರೀ ಸ್ಪೇಸ್, ಅಂದರೆ ಏನು ಹೋಟೆಲ್ ಬ್ಯಾಕ್ ಸೈಡಲ್ಲಿ ಲಾನ್ ಇರುತ್ತಲ್ಲ, ಸೊ ಆ ಲಾನ್ನಲ್ಲಿ ಇದು ಅರೇಂಜ್ಮೆಂಟ್ ಮಾಡಿದ್ದು. ಹಾಗೆ ಅಲ್ಲಿ ಪೂಜೆ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಶಿವ ಪಾರ್ವತಿ ಗಣೇಶನ ಇಟ್ಟು ಪೂಜೆಗೆಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇತ್ತು. ಕ್ಯಾಮರಾಮ್ಯಾನ್ಸ್ ಆ್ಯಂಡ್ ಫೋಟೋಗ್ರಫಿ ಇವೆಂಟ್ಸ್ ಏನಿತ್ತಲ್ಲ, ಸೊ ಅವರೆಲ್ಲನೂ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ರು. ಸೊ ನಾವು ಕೂಡ ಹೋಗಿ ನಮ್ಮ ಕೆಲಸ ಮಾಡ್ಕೋಬೇಕಲ್ಲ, ಸೊ ಹಾಗಾಗಿ ನಾವು ನಮ್ಮ ವರ್ಕ್ ಮುಗಿಸ್ಕೊಳ್ತಾ ಇದ್ವಿ. ಅಜ್ಜಿ ಬಂದು ವರ್ಕೆಲ್ಲ ತೊಗೊಂಡ್ರ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮ್ಮದೆಲ್ಲ ಆಯಿತಾ ಅಂತ ಹೇಳಿ ಮಾತಾಡಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ಹೋದರು. ಆ್ಯಂಡ್ ಅಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಇದ್ದಿದ್ದೇನಪ್ಪ ಅಂತ ಅಂದರೆ ಬಜ್ಜಿ ಆ್ಯಂಡ್ ಬಿಸ್ಕೆಟ್ಸ್ ಮತ್ತು ಕಾಫಿ ಇಟ್ಟಿದ್ರು. ಇನ್ನು ಆ ಕಡೆ ಫಸ್ಟ್ ಮನೇಲಿ ಇದ್ದಾರಲ್ಲ, ಅವ್ರ ಹೆಸರು ಬಂದು ವಿಜಯಲಕ್ಷ್ಮಿ ಅಂದ್ಬಿಟ್ಟು, ನಾವೆಲ್ಲರೂ ವಿಜಯ ಅಕ್ಕ ಅಂತ ಹೇಳ್ತೀವಿ. ಸೊ ಅವ್ರ ಮಗಳದೇ ಎಂಗೇಜ್ಮೆಂಟಿಗೆ ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗಿದ್ದಿದ್ದು, ಬೆಳಗಾಂವರೆಗೂ. ಇನ್ನು ಅಕ್ಕ ತಂಗಿಯರು. ಸೊ ಅವರು ಕೂಡ ವೀಡಿಯೋಸ್ ಮಾಡಿಸ್ಕೊಳ್ತಾ ಇದ್ರು, ಫೋಟೋಸ್ ತೆಗೆಸ್ಕೊಳ್ತಾ ಇದ್ರು. ಆ್ಯಂಡ್ ಇವಾಗ ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿ ಆಗುತ್ತೆ. ಇನ್ನು ಇಲ್ಲಿ ಬಂದರೆ ಸ್ಟೇಜ್ ಮೇಲೆ ಪುರೋಹಿತರು ಬಂದಿದ್ರಲ್ಲ, ಸೊ ಅವರು ಪೂಜೆಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಈ ಶಾಸ್ತ್ರ ಬಂದು ಶಾಸಕಿ ಅಂತ ಹೇಳ್ತಾರಂತೆ ಅವ್ರ ಕಡೆ. ಸೊ ಈ ಶಾಸ್ತ್ರನ ಅಕ್ಕಿನಲ್ಲಿ ಕಮಲದ ಒಂದು ಡಿಸೈನ್ ಮಾಡಿರ್ತಾರೆ, ಇನ್ನೊಂದು ಕಡೆ ಸ್ವಸ್ತಿಕ್ನ ಬಿಡಿಸಿರ್ತಾರೆ. ಸೊ ಅದ್ರ ಮೇಲೆ ಹುಡುಗಿನ ಕೂರಿಸಿ ಶಾಸ್ತ್ರ ಮಾಡೋದು ಇವ್ರ ಪದ್ಧತಿ ಇರುತ್ತೆ. ಹಾಗೆ ಇದನ್ನು ಬಂದು ದಂಡಿ ಅಂತ ಕರೀತಾರೆ. ಸೊ ಈ ದಂಡಿಯನ್ನು ಸೋದರತ್ತೆ ಹಾಗೆ ಸೋದರ ಮಾವ ಇಬ್ಬರು ಸೇರಿ ಏನೋ ಹುಡುಗಿಗೆ ಕಟ್ಟುವಂಥ ಪದ್ಧತಿ ಇರುತ್ತಂತೆ. ಹಾಗೆ ಇದನ್ನು 5 ಜನ ಮುತ್ತೈದೆಯರಿಗೆ ಮುಟ್ಟಿಸಿ ಹಣೆಗೆ ಆಮೇಲೆ ಹುಡುಗಿಗೆ ಕಟ್ಟುವಂಥದ್ದಂತೆ ಇರುತ್ತೆ ಇವ್ರ ಕಡೆ ಇರುವಂಥ ಶಾಸ್ತ್ರ ಬಂದು. ಸೊ ಅದೇ ರೀತಿಯಲ್ಲೇ ಅವರು 5 ಜನ ಮುತ್ತೈದೆಯರಿಗೆ ಮುಟ್ಟಿಸ್ಕೊಂಡು ಹಣೆಗೆ ಆಮೇಲೆ ಅವರಿಗೆ ಇದನ್ನು ಹಾಕ್ತಾರೆ.
ಕೊಡ್ಲಿ ಅಂತೇಳಿ ಸ್ಟಾರ್ಟ್ ಮಾಡಿರ್ತಾರೆ. ಅದಕ್ಕೆ ಇದ್ರ ಮೇಲೆ ಸ್ವಲ್ಪ ಶಾಸ್ತ್ರವನ್ನು ಮಾಡ್ಬೇಕಂತ ನೇಮ ಅದ ಮೇಡಮ್. ಅದು ಅಕ್ಷತ आखिरी ब्रो दोनों पे डालो एट अ टाइम हां कीप स्माइल्स ऑन योर फेसेस कीप स्माइल राइट लेग कीप स्माइलिंग कीप स्माइलिंग लुक हियर यस ಆರಾಮ್ ಇನ್ನು ಇಲ್ಲಿ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಇಬ್ಬರು ಹಣೆಗೂ ಕುಂಕುಮ ಹಚ್ಚಿಸ್ತಾರೆ. ಕುಂಕುಮ ಹಚ್ಚಿಸಿ ಆನಂತರ ಅವರು ಪೂಜೆನ ಶುರು ಮಾಡ್ತಾರೆ. ಇನ್ನು ಇವ್ರ ಜೊತೆಯಲ್ಲಿ ಪೂಜೆ ಕೂತಿದ್ದು ಸೋದರತ್ತೆ ಸೋದರ ಮಾವ ಇಬ್ಬರು ಕೂಡ ಪೂಜೆ ಶುರು ಆಗೋಕ್ಕೂ ಮುಂಚೆ ಕೈಗೆ ಕಂಕಣ ಕಟ್ಕೋಬೇಕಾಗಿರುತ್ತೆ. ಸೊ ಆಗಲೇ ನೋಡಿದ್ರಿ ಅಲ್ವಾ 5 ಜನ ಮುತ್ತೈದೆಯರ ಹಣೆಗೆ ದಂಡಿನ ಮುಟ್ಟಿಸಿದ್ರು. ಸೊ ಇವಾಗ ಅದನ್ನು ಇನ್ನು ಕಟ್ತಾ ಇದ್ದಾರೆ ಹುಡುಗಿ ಹಣೆಗೆ. ಸೊ ಇದನ್ನು ತಲೆ ಮೇಲೆ ಕಟ್ತಾರೆ. ಫಸ್ಟು ತಲೆ ಮೇಲೆ ಕಟ್ಟೋದಕ್ಕೂ ಮುಂಚೆ ಹಣೆಗೆ ಮುಟ್ಟಿಸಿ ಆಮೇಲೆ ತಲೆ ಕಟ್ಟೋದಂತೆ. ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ವೀರಭದ್ರೇಶ್ವರ ಸಾಕ್ಷಿ ओके ಮುಂದೆ ನೋಡಿ ಹಂಗೆ ಕೊಡುವಾಗ ಸಾಮನೆ देखो यहाँ पे सब लोग सर ನೀವು ಮೇಡಂ. ಇನ್ನು ಇದನ್ನು ಬಂದು ಹುಡುಗಿನ ಒಪ್ಪಿಸ್ಕೊಳ್ಳೋ ಶಾಸ್ತ್ರ ಅಂತ ಹೇಳ್ತಾರೆ. ಅವರು ಕೂಡ ಹುಡುಗಿನ ಒಪ್ಪಿಸ್ಕೊಳ್ಳೋ ಅಂತಹ ಶಾಸ್ತ್ರ ಆಗಿರುತ್ತೆ ಇದು. हां कई रे सर काका जरा काकीचा हाताला हात लावा. हां काकीच्या हाताला हात लावा. हां यस इकडे लक्ष राहू दे. इकडे जरा क्लोज आहे जरा जवळ सगळे समोर बघा समोर लक्ष राहू दे. सगळ्यांचं ಸ್ವಲ್ಪ ಎಲ್ಲಾರ್ದು ಮುಂದೆ ಲಕ್ಷ ಇರಲಿ. ಥ್ಯಾಂಕ್ ಯು. ಅವರು ಮಗಳನ್ನು ಒಪ್ಪಿಸ್ಕೊಟ್ಟು ಹಾಗೆ ಅವರು ಕೂಡ ಗಂಡಿನ ಮನೆಯವರು ಕೂಡ ಸೊಸೆನ ಒಪ್ಪಿಸ್ಕೊಳ್ತಾರಲ್ವ. ಸೊ ಅದ ನಂತರ ಅವರು ಸಕ್ಕರೆನ ತಿನ್ನಿಸೋವಂಥದ್ದು ಇರುತ್ತೆ. ಸೊ ಸಿಹಿ ಆಗಬೇಕಲ್ಲ ಬಾಯಿ ಎಲ್ರಿಗೂ ಅಂದ್ಬಿಟ್ಟು ಅವರು ಬೀಗರು ಎಲ್ಲ ಸಿಹಿನ ಬಾಯಿಗೆ ಹಾಕೊಳ್ತಾರೆ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ಅವ್ರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಈ ರಸ್ತೆ ತುಂಬಾ ಖುಷಿಯಾಯಿತು ಅವ್ರ ಬಾಂಡಿಂಗ್ನ ನೋಡಿ. ನೀವೇ ನೋಡಿ ಹೇಗಿದೆ ಅವ್ರ ಬಾಂಡಿಂಗ್ಸ್ ಅಂತ ಹೇಳ್ಬಿಟ್ಟು. इकडे बघा स्माइल चीज डन. कोथमीर किती पाहिजे कॅन्सल करू. काय सांगा किती पाहिजे कोथमीर पाहिजे. ಬಾಯಿ ಸಿಹಿ ಮಾಡ್ಕೊಂಡ ನಂತರ ಎಲ್ರೂ ಮುತ್ತೈದೆಯರು ಸೇರಿಕೊಂಡು ಹುಡುಗಿಗೆ ಆರತಿ ಮಾಡೋ ಅಂಥದ್ದು ಇರುತ್ತೆ. ಹಾಗೆ ಹುಡುಗನ ಮನೆಯವರು ಕೂಡ 3 ಜನ ಸೇರಿ ಆರತಿ ಮಾಡ್ತಾರೆ ಇಬ್ರಿಗೂ ಕೂಡಿ. प्रयच्छामि महेश्वर सुवर्ण पुष्प दक्षिणां समर्पयामि. हिरण्यगर्भगर्भस्थं नेमवेदं विभावसो अनन्तपुण्यफलदं प्रयच्छामि महेश्वर. ಇನ್ನು ಆ ದಂಡಿನ ಒಂದು ಪೂಜೆ ಆಗುವವರೆಗೂ ಇಟ್ಟಿರ್ತಾರೆ. ಸೊ ಪೂಜೆ ಆದಮೇಲೆ ಇಬ್ಬರು ಕಡೆಯಿಂದ ಪೂಜೆ ಮಾಡಿಸ್ತಾರಲ್ಲ. ಸೊ ಆ ಪೂಜೆ ಆಗಿದ್ಮೇಲೆ ತೆಗೆಸ್ತಾರೆ. ಸೊ ಇಲ್ಲೂ ಅದೇ ಥರನೇ ಪೂಜೆ ಎಲ್ಲ ಮುಗಿದಿತ್ತಲ್ಲ. ಸೊ ಹಾಗಾಗಿ ಆ ದಂಡಿನ ತೆಗೆದಿಟ್ಟಿದ್ದಾರೆ. ಇನ್ನು ಇವಾಗ ಮಾಡ್ತಾ ಇರೋ ಶಾಸ್ತ್ರ ಬಂದು ಹುಡುಗಿನ ಕೂರಿಸಿ ಅವರಿಬ್ಬರಿಗೆ ಮಡ್ಲು ತುಂಬ್ತಾರೆ. ಸೊ ಮಡ್ಲು ತುಂಬೋದು ನಮ್ಮ ಕಡೆ ಎಲ್ಲ ಅಕ್ಕಿ ಅದನ್ನೆಲ್ಲ ತುಂಬ್ತೀವಲ್ವ. ಸೊ ಅವರು ಕೂಡ ಅದೇ ರೀತಿಯಲ್ಲಿ ಕಡಲೆ ಸಕ್ಕರೆ ಮತ್ತು ಇನ್ನೂ ಅವ್ರಿಗೆ ಏನೇನು ಫ್ರೂಟ್ಸ್ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ತುಂಬ್ತಾರೆ. ಹಾಗೆ ಅವ್ರಿಗೆ 3 ಸರ್ತಿ ಅಕ್ಷತೆನ ಹಾಕ್ತಾರೆ. ಮಡ್ಲು ತುಂಬಿದಾದಮೇಲೆ ಬಟ್ಟೆ ಕೊಡೋ ಶಾಸ್ತ್ರ ಇರುತ್ತಲ್ಲ. ಸೊ ಅದು ಗಂಡಿನ ಮನೆ ಕಡೆಯಿಂದ ಬರಬೇಕಲ್ಲ. ಸೊ ಆ ಒಂದು ಬಟ್ಟೆನ ಕೂಡ ಗಂಡಿನ ಮನೆಯವರೆಲ್ಲ ಸೇರಿ ಬಟ್ಟೆ ಕೊಡ್ತಾರೆ. ಸೊ ಅದಾದಮೇಲೆ ಹೆಣ್ಣಿನ ಮನೆಯವರು ಕೂಡ ಇವಾಗ ಅವ್ರು ಹೇಗೆ ಮಡ್ಲು ತುಂಬಿ ಶಾಸ್ತ್ರ ಮಾಡಿದ್ರು ಸೇಮ್ ಆ್ಯಸ್ ಇಟ್ ಈಸ್ ಹುಡ್ಗಂಗೂ ಕೂಡ ಅದೇ ರೀತಿಯಲ್ಲೇ ಇರುತ್ತೆ ಬಟ್ಟೆ ಕೊಡುವಂಥ ಶಾಸ್ತ್ರ. ಇಲ್ಲಿಗೆ ಅವರು ಬಟ್ಟೆ ಇಸ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಹೆಂಗೆ ಮಾಡೋಣ, ಇದು ಪಾರ್ಟ್ 1 ಆಗಿರುತ್ತೆ. ಬಟ್ಟೆ ಚೇಂಜ್ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ವ್ಲಾಗ್ ಬಂದು ಪಾರ್ಟ್ 2 ಬರುತ್ತೆ. ಸೊ ಪಾರ್ಟ್ 2ನ ಎಂಜಾಯ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡ್ತೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.